ನಾನು ರಾಮನಗರ ವಕೀಲರ ಸಂಘಕ್ಕೆ ಭೇಟಿ ನೀಡಿರಲಿಲ್ಲ. ಇದು ಒಂದು ಸೌಹಾರ್ದತೆ ಒಂದು ಭೇಟಿ. ಯಾಕೆಂದ್ರೆ ವಕೀಲರನ್ನ ಮಾತಾಡಿಸ್ಬೇಕು ಮತ್ತು ನಮ್ಮ ಅನುಭವಗಳನ್ನು ಅವ್ರ ಜೊತೆ ಹಂಚ್ಕೋಬೇಕು, ಅವರ ಸಲಹೆಗಳನ್ನು ನಾವು ಕೇಳಬೇಕು. ಆ ಉದ್ದೇಶದಿಂದ ನಾನು ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೇನೆ. ಯಾಕೆಂದ್ರೆ ಬಹಳ ಮುಖ್ಯ. ಈಗ ನಾವು ಪಾರ್ಲಿಮೆಂಟಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಲಹೆಗಳು ಬಹಳ ಮುಖ್ಯ. ಒಂದೊಂದು ಕ್ಷೇತ್ರದ ಸಲಹೆಗಳು ಪ್ರಾಮುಖ್ಯತೆ ಆಗುತ್ತೆ. ಕೆಲವು ಬದಲಾವಣೆಗಳು ಬೇಕಾಗುತ್ತೆ, ಕೆಲವು ಅಮೆಂಡ್ಮೆಂಟ್ ಬೇಕಾಗುತ್ತೆ. ಸೊ ಒಟ್ಟಾರೆ ಇದೊಂದು ಸೌಹಾರ್ದಿತ ಭೇಟಿ. 4399 ದಿನದ ಅಂದರೆ ನಿರಂತರವಾಗಿ ಸತತವಾಗಿ. ಹಾಗೆ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ಇನ್ಫ್ರಾಸ್ಟ್ರಕ್ಚರ್, ರೈಲ್ವೇಸ್ ಆಗ್ಬೋದು, ಹೈವೇಸ್ ಆಗ್ಬೋದು, ಅಥವಾ ಇದು ನಮ್ಮ ಜಲಮಾರ್ಗಗಳಾಗ್ಬೋದು, ಎಲ್ಲ ಕೂಡ ಗಣನೀಯವಾಗಿ ಜಾಸ್ತಿ ಆಗಿದೆ ಭಾರತ. ಸೊ ಇವತ್ತು ಬಿಲೋ ಪಾವರ್ಟಿ ಅಂದರೆ ಇವತ್ತು ಅನ್ನದಾತ ಸ್ಕೀಮಲ್ಲಿ ಸುಮಾರು 85 ಕೋಟಿ ಜನರಿಗೆ ಇವತ್ತು ಉಚಿತವಾಗಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಸುಮಾರು 55 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಕೊಡ್ತಾ ಇದೆ. ಹಾಗೆ ಇವತ್ತು ವೈದ್ಯಕೀಯ ಕಾಲೇಜುಗಳು ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಮೊದಲು 350 ಇತ್ತು, ಹಿಂದೆ ಇವರು ಬರೋದಕ್ಕೆ ಮೊದಲು. ಈಗ 822 ವೈದ್ಯಕೀಯ ಕಾಲೇಜುಗಳು ಬಂದಿದೆ. MBBS ಸೀಟ್ 50,000 ಇದ್ದದ್ದು 1,23,000 ಆಗಿದೆ. ಮತ್ತು ಕ್ಯಾನ್ಸರ್ ಬೇಕಾದಂಥ ಸುಮಾರು 17 ಬಹಳ ದುಬಾರಿಯಾದಂಥ ಔಷಧಿಗಳನ್ನು ಕಸ್ಟಮ್ಸ್ ಡ್ಯೂಟಿಯಿಂದ ಎಕ್ಸಮ್ಟ್ ಮಾಡಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ HPV ವ್ಯಾಕ್ಸಿನನ್ನು, ಲಸಿಕೆಯನ್ನು ಇವತ್ತು ಉಚಿತವಾಗಿ ಕೊಡತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಮತ್ತು ಕೋವಿಡ್ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ಅವರು ಭಾರತ ದೇಶ ಕೋವಿಡನ್ನು ನಿರ್ವಹಣೆ ಮಾಡಿದ್ದು ಬಹಳ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎಲ್ಲ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಭಾರತ ದೇಶ ಮೋದಿಯವರ ನೇತೃತ್ವದಲ್ಲಿ ಕೋವಿಡ್ ನಿರ್ವಹಣೆ ಬಹಳ ಅಚ್ಚುಕಟ್ಟಾಗಿತ್ತು ಅಂದ್ಬಿಟ್ಟು ಸುಮಾರು 210 ಕೋಟಿ ವ್ಯಾಕ್ಸಿನ್ ಡೋಸಸ್ನ, ಕೋವಿಡ್ ವ್ಯಾಕ್ಸಿನ್ ಡೋಸ್ನ ಉಚಿತವಾಗಿ ಕೊಟ್ಟರು. ಸೊ ವಿದೇಶ ಒಂದು 20 ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡಿದರು ಭಾರತ ದೇಶದ ಕೋವಿಡ್ ವ್ಯಾಕ್ಸಿನ್ ವ್ಯವಸ್ಥೆಯನ್ನು. ಸೊ ಹೀಗಾಗಿ ಇನ್ನೊಂದು ನಕ್ಸಲಿಸಮ್ ಸುಮಾರು ಹಲವಾರು ಕಡೆ, ಇದು ಮಹಾರಾಷ್ಟ್ರ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಸಾವಿರಾರು ಜನ ಸಾಯ್ತಾ ಇದ್ರು. ಇವತ್ತು ನಕ್ಸಲಿಸಮ್ನ ಇವತ್ತು ಕ್ರಶ್ ಮಾಡಿದೆ ಅಂತ ಹೇಳ್ಬೋದು ಇವತ್ತು. ಹೀಗಾಗಿ ಇವತ್ತು ದೇಶ ಇವನ್ನು ಆರೋಗ್ಯ ದೃಷ್ಟಿಯಲ್ಲಿ ಈಗಾಗಲೇ ಹೇಳಿದ್ದೇನೆ, ಮತ್ತು ರೈತರಿಗೆ ಸಹಾಯ ಮಾಡೋ ದೃಷ್ಟಿನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ತಂದಿದ್ದಾರೆ. ನಂತರ ಫಸಲ್ ಬಿಮಾ ಯೋಜನೆ ತಂದಿದ್ದಾರೆ. ಮತ್ತು ಗರ್ಭಿಣಿ ಹೆಂಗಸರಿಗೆ ಸಹಾಯ ಆಗುವ ಅದರಲ್ಲಿ ಮಾತೃವಂದನಾ ಸ್ಕೀಮ್, ಗರ್ಭಿಣಿಯರಿಗೆ ಸುಮಾರು 5,000 ರೂಪಾಯಿಯನ್ನು ಕೊಡುವಂಥದ್ದು ಸ್ಕೀಮು. ಈಗ ಒಟ್ಟಾರೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಭಾರತ ದೇಶ ಆಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.